ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಓಕೆನಾ? ನಾವು ಯಾವುದೇ ತರಹದ ಹೊಸ ವಿಡಿಯೋಸನ್ನು ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡಿ. ಸ್ನೇಹಿತರೆ, ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತೆಲ್ಲ ಹೇಳ್ತೀನಿ ಇವಾಗ. ಸ್ನೇಹಿತರೆ, ಮೋಟೋ ಬ್ಲಾಗ್ ಮಾಡ್ತೇನೆ, ತುಂಬ ದಿನಗಳಾಗಿತ್ತು, ನಿಮಗೆಲ್ಲ ಗೊತ್ತೇ ಇರುತ್ತೆ. ಯಾವುದು ಬ್ಲಾಗ್ಸ್ಗಳು ಸರಿಯಾಗಿ ಬರ್ತಾ ಇರಲಿಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ವೇ. ನಮ್ಮ ಗೋಪುರನೂ ಸ್ವಲ್ಪ ಕೈ ಕೊಟ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಬೇರೆ ಕ್ಯಾಮ್ರಾ ತೊಗೊಳ್ಬೇಕಾಗಿ ಬಂತು. ಸೊ ಬೇರೆ ಕ್ಯಾಮ್ರಾನ ತೊಗೊಂಡಿದ್ದೀನಿ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ವೈರ್ಲೆಸ್ ಮೈಕು ಇನ್ನೂ ಹಾಕಿಲ್ಲ ನಾನು. ಅದಕ್ಕೆ ಇದನ್ನು ಟೆಸ್ಟ್ ಮಾಡೋಣ ಅಂಥೇಳಿ ಇವತ್ತಿನ ಈ ಬ್ಲಾಗ್ನಲ್ಲಿ ನನ್ನ ಹೊಸ ಕ್ಯಾಮ್ರಾನ ಟೆಸ್ಟ್ ಮಾಡ್ತಾಯಿದ್ದೀನಿ. ವಾಯ್ಸ್ ಅಷ್ಟೊಂದು ಕ್ಲಿಯರಾಗಿರಲ್ಲ ಅಂದ್ಕೊತೀನಿ. ನೋಡೋಣ ವಾಯ್ಸ್ ಯಾವ ಥರ ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಅಂಥೇಳಿ. ಓಕೆನಾ ಸ್ನೇಹಿತರೆ, ಇವತ್ತು ನಾನು ಇಲ್ಲಿ ಮನೆ ಅನ್ನುವಂತಹ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲೊಬ್ಬರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಮ್ಮದೊಂದು ವಿಡಿಯೋ ಮಾಡಿ ಅಂಥೇಳಿ. ಸೊ ಪ್ರಮೋಷನ್ ವಿಡಿಯೋಗಾಗಿ ನಾನು ನಮ್ಮ ಮನೆಯಿಂದ ಸಿದ್ದಾಪುರ ಕುಮಟಾ ರೋಡ್ ಮಾರ್ಗವಾಗಿ ಇಲ್ಲಿ ಮನೆ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಬ್ಬರು ವಿಶೇಷವಾದಂತಹ ಒಬ್ಬರು ವ್ಯಕ್ತಿ ಇದ್ದಾರೆ, ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿಕೊಡಿ ಅಂತ ಕೇಳಿದರು. ಸೊ ಹಾಗಾಗಿ ಅವ್ರ ವಿಡಿಯೋ ಮಾಡೋದಕ್ಕೆ ಅಂತ ಇವತ್ತು ನಾನು ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಅವ್ರದ್ದು ಮಾಹಿತಿ ಇರಲ್ಲ, ಜಸ್ಟ್ ಬರೀ ಮೋಟೋ ಬ್ಲಾಗ್ ಅಷ್ಟೇ ಇರುತ್ತೆ. ಓಕೆನಾ? ನಾನು ಇಲ್ಲಿಂದ ಅವ್ರ ಮನೆ ತನಕ ನಾನೇನು ಜರ್ನಿ ಮಾಡ್ತೀನಿ ಆ ವಿಡಿಯೋ ನೀವು ಈ ಬ್ಲಾಗ್ನಲ್ಲಿ ನೋಡ್ಬೋದು. ಓಕೆನಾ? ಅವ್ರದ್ದು ನಾನೇನು ಸಂದರ್ಶನ ಮಾಡ್ತೀನಿ, ಅವ್ರದ್ದು ವಿಡಿಯೋ ಇನ್ನೊಂದು ಬ್ಲಾಗಲ್ಲಿ ಬರುತ್ತೆ. ಓಕೆ, ಇವಾಗ ನಾನು ಹೋಗ್ತಾ ಇದ್ದೀನಲ್ಲ, ಹೋಗಿದ್ದು ಮತ್ತೆ ಬಂದಿದ್ದು ಆ ಬ್ಲಾಗ್ ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಏನು ಅಂತ ನೀವು ವಿಡಿಯೋದಲ್ಲಿ ನೋಡ್ಬೋದು. ಸೊ ಬನ್ನಿ ಇವತ್ತಿನ ಈ ಬ್ಯೂಟಿಫುಲ್ ಜರ್ನಿನ ಶುರು ಮಾಡೋಣ. ಕಮ್ ಆನ್, ಲೆಟ್ಸ್ ಗೋ. ಹೊಸ ಕ್ಯಾಮ್ರಾ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಖುಷಿ ಇದೆ, ಇನ್ನೊಂದು ಕಡೆ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಇನ್ವೆಸ್ಟ್ ಅಂತೂ ಮಾಡಿಬಿಟ್ಟಿದ್ದೀನಿ, ಇನ್ನೇನು ಮಾಡೋದು. ಇನ್ವೆಸ್ಟ್ ಮಾಡಿದ್ಮೇಲೆ ಮುಗೀತು, ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬನ್ನಿ ಇವಾಗ ನಮಗೆ ನಮ್ಮ ಹೊಸ ಕ್ಯಾಮ್ರಾ ಯಾವ ರೀತಿಯಾಗಿ ನಮಗೆ ಸಾಥ್ ಕೊಡುತ್ತೆ ಅಂತ ನೋಡೋಣ. ಇವತ್ತು ಹಾಗೆ ಸಣ್ಣಕ್ಕೆ ಶಾರ್ಟ್ಸ್ ಹಾಕೊಂಡ್ಬಂದಿದ್ದೀನಿ. ಏನಕ್ಕಂತಂದರೆ ತುಂಬ ಬಿಸಿಲಲ್ವಾ, ತುಂಬ ಸೆಕೆ. ನನಗೆ ಅವರು ಬೇಗ ಬನ್ನಿ ಅಂತ ಹೇಳಿದ್ರು. ಸ್ವಲ್ಪ ಲೇಟ್ ಆಗೋಯ್ತು. ನನ್ನ ಮೊಬೈಲ್ನಲ್ಲಿ ಬ್ಯಾಟ್ರಿನೇ ಇರಲಿಲ್ಲ, ಚಾರ್ಜ್ ಹಾಕಿದ್ದೆ. ಏನು ಮಾಡೋಣ, ಬನ್ನಿ ಇವಾಗ ಕೊಡ್ತಾ ಇದ್ದೀನಿ, ಲೆಟ್ಸ್ ಗೋ. ಸ್ನೇಹಿತರೆ, ನಾನು ಹೊಸ ಕ್ಯಾಮ್ರಾ ತೊಗೊಂಡಿದ್ದೀನಲ್ಲ, ಯಾವ ಕ್ಯಾಮ್ರಾ ಏನು ಅಂತ ಎಲ್ಲ ಬರುತ್ತೆ, ಅನ್ಬಾಕ್ಸಿಂಗ್ ವಿಡಿಯೋ ಬರುತ್ತೆ. ಆದಷ್ಟು ಬೇಗ ಮಾಡೋಣ. ಟೈಮ್ ಸಿಗ್ತಾ ಇಲ್ಲ ಸ್ನೇಹಿತರೆ, ಇನ್ನೂ ತುಂಬ ಹಲವಾರು ಪ್ರಾಡಕ್ಟ್ಗಳಿದೆ ನಿಮಗೆ ತೋರಿಸುವಂಥದ್ದು, ಎಲ್ಲ ತೋರಿಸ್ತೀನಿ. ಸಮಯ ಸಿಗ್ತಾ ಇಲ್ಲ, ಹಾಗಾಗಿ ಡಿಲೇ ಆಗ್ತಾ ಇದೆ. ನಮ್ಮ ಸಿದ್ದಾಪುರದಿಂದ ಒಂದು 20-25 ಕಿಲೋಮೀಟ್ರ್ ಆಗುತ್ತೆ ಅವ್ರ ಲೊಕೇಶನ್ಗೆ. ಲೊಕೇಶನ್ ಹಾಕ್ಕೊಂಡಿದ್ದೀನಿ. ನನ್ನ ಐಫೋನು ಬ್ಯಾಟ್ರಿ ನಿಲ್ತಾ ಇಲ್ಲ, ಅದಕ್ಕೆ ನನ್ನ ಪ್ರೈಮರಿ ಡಿವೈಸಲ್ಲೇ ಲೊಕೇಶನ್ ಹಾಕ್ಕೊಂಡ್ಬಂದಿದ್ದೀನಿ. ನಾನು ನನ್ನ ಬೈಕ್ನ ಡ್ಯಾಶಿಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಕ್ಯಾಮ್ರಾನ. ಅದು ತುಂಬ ಜಂಪ್ ಆಗಿಬಿಟ್ರೆ ಕ್ಯಾಮ್ರಾ ಆ್ಯಂಗಲ್ಲೇ ಚೇಂಜ್ ಆಗಿಬಿಡುತ್ತೆ. ಸ್ನೇಹಿತರೆ, ಇದು ನಾನು ಫಸ್ಟ್ ಪ್ರಮೋಷನ್ ವಿಡಿಯೋ ಮಾಡ್ತಾ ಇರುವಂಥದ್ದು. ಹೇಗೆ ಮಾಡೋದು, ಏನು ಎತ್ತ, ಏನೂ ಐಡಿಯಾಸ್ ಇಲ್ಲ. ಅದರಲ್ಲೇ ದೇವ್ರ ಮೇಲೆ ಭಾರ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ, ಹೆಂಗೆ ಮಾಡೋದು ಪ್ರಮೋಷನ್ ವಿಡಿಯೋ ಏನೂ ಗೊತ್ತಿಲ್ಲ, ಐಡಿಯಾಸೇ ಇಲ್ಲ ಅದ್ರ ಬಗ್ಗೆ. ನೋಡೋಣ, ಎಲ್ಲ ಒಂದೊಂದೇ ಹಿಂಗೆ ಟೈಮ್ ಬಂದಾಗ ಕಲ್ತ್ಕೊತೀವಿ. ನೋಡಿ, ಇವಾಗ ಒಂದು ಅವಕಾಶ ಬಂದಿದೆ, ನೋಡೋಣ. ಎಲ್ಲ ಸಮಯ ಸಂದರ್ಭನೇ ನಮಗೆ ಉಳಿಸ್ಕೊಡುತ್ತೆ ಅಲ್ವಾ. ಅನುಭವ ಬೇಕು, ಒಂದೊಂದೇ ಅನುಭವ ಆಗ್ತಾ ಇರಬೇಕು, ಅವಾಗೇ ಗೊತ್ತಾಗುತ್ತೆ ನಮಗೆ. ಅನುಭವ ಆಗಲಿ. ನಾನಿವಾಗ ಭುವನಗಿರಿಯಲ್ಲಿದ್ದೀನಿ. ಬನ್ನಿ, ನಾನು ಆಮೇಲೆ ಸಿಗ್ತೀನಿ. ಓಕೆ, ಸ್ವಲ್ಪ ರೋಡ್ಸ್ ಚೆನ್ನಾಗಿಲ್ಲ, ಸಿಗುವ ಆಮೇಲೆ.
ಮಾಡ್ತಾ ಇದ್ನಲ್ವಾ, ಆವಾಗ ಕ್ಯಾಮ್ರಾ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಅಂತ ಮಾಡ್ಕೊಂಡಿರುವಂಥದ್ದು ಇವಾಗ ಉಪಯೋಗಕ್ಕೆ ಬರ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ಈ ಆ್ಯಂಗಲ್ ನಿಮಗೆ ಹೇಗೆ ಅನಿಸ್ತಾ ಇದೆ? ಇಷ್ಟ ಆಯಿತಾ? ಸಖತ್ತಾಗಿ ಕಾಣಿಸುತ್ತಲ್ಲ, ಒಂಥರ ಡಿಫ್ರೆಂಟಾಗಿ. ಅಯ್ಯಯ್ಯೋ, ಸ್ವಲ್ಪ ಡಿಫ್ರೆಂಟಾಗಿ ಇಲ್ಲಿ ಅಂತಲೇ ಈ ಥರ ಮಾಡ್ಕೊಂಡಿರುವಂಥದ್ದು. ಬನ್ನಿ, ಲೆಟ್ಸ್ ಗೋ. ಬೆಳಗ್ಗೆ ಸ್ನಾನ ಬೇರೆ ಮಾಡಿಲ್ಲ, ಹಾಗೆ ತಿಂಡಿ ಮಾಡಿಕೊಂಡು ಅವ್ರಿಗೆ ಫೋನ್ ಮಾಡಿದೆ, ಆಯಿತು ಬನ್ನಿ ಅಂತಂದರು. ಹಾಗೆ ಹೊರಟಿದ್ದೆ, ಸ್ನಾನ ಬೇರೆ ಮಾಡಿಲ್ಲ ಸ್ನೇಹಿತರೆ, ಹಾಗೆ ಹೊರಟಿದ್ದೀನಿ. ನಾನು ಎಲ್ಲೋ ಹೋಗಬೇಕಾದ್ರೂ ಕೂಡ ಸ್ನಾನ ಮಾಡಿದ್ರೆ ನಾನು ಎಲ್ಲೂ ಹೋಗಲ್ಲ. ಫಸ್ಟ್ ಟೈಮ್ ಸ್ನಾನ ಮಾಡ್ದೇ ಹಾಗೆ ಹೊರಡ್ತಾ ಇದೆ. ಬ್ರಷ್ ಕೂಡ ಮಾಡಿಲ್ಲ ಸ್ನೇಹಿತರೆ, ಮರ್ಯಾದೆ. ಈ ವಿಚಾರ ಎಲ್ಲ ಶೇರ್ ಮಾಡ್ಕೋಬೇಕ ನಾನು. ನೀವೆಲ್ಲ ನಗ್ತಿರಲ್ಲ ಸ್ನೇಹಿತರೆ, ಕೆಲವೊಬ್ರು ಬೈಕೊಂತ ಇರ್ತಾರೆ. ಏನು ಮಾಡೋದು ಶಿವ, ಟೈಮ್ ಇಲ್ಲ. ಟೈಮ್ ಕವರ್ ಮಾಡ್ಕೋಬೇಕು ಅಂದರೆ ಹಿಂಗೆಲ್ಲ ಜುಗಾಡು ಮಾಡ್ತಾ ಇರಬೇಕು, ಏನು ಮಾಡೋಕ್ಕಾಗಲ್ಲ. ಇದು ಕತೆ ಅಲ್ಲ, ಜೀವನ. ಇಲ್ಲೊಂದು ಕೆನರಾ ಬ್ಯಾಂಕ್ ಇದೆ, ಚಿಕ್ಕದಾಗಿ ಚೆನ್ನಾಗಿದೆ. ನಮ್ಮ ಗೋಪುರದಲ್ಲಿ ಎಲ್ಲ ಚಿಕ್ಕ 5 ನಿಮಿಷದ ಕ್ಲಿಪ್ ಆಗಿ ರೆಕಾರ್ಡ್ ಆಗೋದು. ಇದರಲ್ಲಿ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಬಟ್ ಇದರಲ್ಲಿ ಕ್ಯಾಮ್ರಾ ತುಂಬ ಚಿಕ್ಕದು, ಸೊ ಬ್ಯಾಟ್ರಿನೂ ಅಷ್ಟೇ ಕೆಪಾಸಿಟಿ ಕಡಿಮೆ ಇರುತ್ತೆ. ನಮ್ಮ ಆದರೆ ಒಂದು 30 ನಿಮಿಷ ರೆಕಾರ್ಡ್ ಮಾಡ್ಬೋದು ಅಷ್ಟೇ ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಏನು ಅಂತ. ಇವತ್ತಿನ ರೈಡ್ನಲ್ಲಿ ಎಲ್ಲ ಕಂಪ್ಲೀಟ್ ಅನುಭವ ಸಿಗುತ್ತೆ. ಇಲ್ಲಂತೂ ರೋಡ್ ಫುಲ್ ಚಿತಾಲ್ ಪತಾಲ್. ಅವ್ರ ಊರು ಬಂದ್ಬಿಟ್ಟು ಇಲ್ಲಿ ಮನೆನೋ ಏನೋ ಇದೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಲೊಕೇಶನ್ ನೋಡಿ, ನಾನು ಪ್ರೈಮರಿ ಡಿವೈಸಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಬೈಕಿಗೆ ಮೌಂಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಏನಕ್ಕಂತಂದರೆ ನಾನು ಯೂಟ್ಯೂಬ್ ವಿಡಿಯೋಸು, ಫೋಟೋಸು ಎಲ್ಲ ಇದರಲ್ಲೇ ತೆಗಿತೀನಿ. ಇದರಲ್ಲಿ ಸೆನ್ಸರ್ ಇರುತ್ತೆ, ಆಪ್ಟಿಕಲ್ ಇಮೇಜ್ ಸೆನ್ಸರ್ ಇರುತ್ತೆ. ಅದು ಹಾಳಾಗೋಗ್ಬಿಡುತ್ತೆ ಮೌಂಟ್ ಮಾಡಿಕೊಂಡ್ರೆ, ಹಾಗಾಗಿ ಯೂಸ್ ಮಾಡಲ್ಲ. ಡಿಶಲ್ಲೇ ಇಟ್ಕೊಂಡಿದ್ದೀನಿ. ಇನ್ನೂ 6 ಕಿಲೋಮೀಟ್ರ್ ಇದೆಯಂತೆ, ಇಲ್ಲ 7 ಕಿಲೋಮೀಟ್ರ್. ಇನ್ನು ಮೇನ್ ರೋಡಿಂದ ನಾವು ರೈಟ್ ತಗೊಂಡು, ರೋಡ್ ಇದೆಯಾ ಇಲ್ವಾ ಗೊತ್ತಿಲ್ಲ ಅವ್ರ ಮನೆಗೆ. ಏನಕ್ಕಂತಂದರೆ ಆ ಥರ ಜಾಗದಲ್ಲಿ ಇದೆ ಮನೆ. ನಾನು ನೋಡಿಲ್ಲ, ಮ್ಯಾಪಲ್ಲಿ ನೋಡಿದ್ರೆ ಹಂಗೆ ಅನಿಸ್ತಾ ಇದೆ. ನೋಡೋಣ ಏನೇನಾಗುತ್ತೆ ಅಂತ. ಇಲ್ಲಿ ಮನೆ ನಾನಿದ್ದೀನಿ ಬೆಳಿಗ್ಗೆಯಲ್ಲಿ. ಬನ್ನಿ ಬೇಗ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು. ಚಚ್ಚಾ ಕಡೆ ಗಾಡಿ ಓಡಿಸ್ತಾನೆ ತುಂಬ ದಿನ ಆಯಿತು ಸ್ನೇಹಿತರೆ. ಸರಿಯಾಗಿ ಚಚ್ಚಾಕಡೆ. ಈ ಕ್ಯಾಮ್ರಾನ ನಾವು ಹೆಲ್ಮೆಟಿಗೆ ಮೌಂಟ್ ಮಾಡ್ಕೊಂಡಿದ್ರೆ ನಿಮಗೆ ಒಳ್ಳೆ ಆಡಿಯೋನ ಕೊಡ್ಬೋದು. ಮೈಕ್ ಚೆನ್ನಾಗಿರುತ್ತೆ, ಎಕ್ಸ್ಟರ್ನಲ್ ಮೈಕನ್ನು ಯೂಸ್ ಮಾಡ್ಬೋದು. ಇವಾಗ ನಾನು ನನ್ನ ಬೈಕ್ನ ಡ್ಯಾಶ್ ಫಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಸೊ ಹಾಗಾಗಿ ಮೈಕ್ ಹಾಕೋದು ಸ್ವಲ್ಪ ಕಷ್ಟ ಸ್ನೇಹಿತರೆ. ಎಲ್ಲ ಕಡೆ ಏರ್ ಕಂಡೀಷನ್, ಏನಿಲ್ಲ ಶಾರ್ಟ್ಸ್ ಹಾಕೊಂಬಂದ್ರೆ ಹಂಗೆ ಆರಾಮಾಗಿ ಪೀಸಾಗಿರ್ಬೇಕು. ನಮ್ಮದಕ್ಕೆ ರೋಡ್ ಚೇಂಜ್. ಈ ಕಡೆ ರೋಡಿಗೆ ಹೋಗಬೇಕು ಅಂತ ತುಂಬ ದಿನಗಳಿಂದ ಆಸೆ ಮಾಡ್ಕೊಂಡಿದ್ದೆ, ಎಲ್ಲಿ ಹೋಗುತ್ತೆ ಏನು ಅಂತ. ಒಟ್ಟಿನಲ್ಲಿ ನೋಡಿ, ಇವತ್ತು ನಮಗೆ ಟೈಮ್ ಬಂದಿದೆ. ಇರಿ 1 ಸೆಕೆಂಡು. ನೋಡಿ ಕಾಣಿಸ್ತಾ ಇದೆಯಾ, ಬುರುಡೆ ಫಾಲ್ಸ್. 7 ಕಿಲೋಮೀಟ್ರ್ ರೋಡ್ ನೋಡಿ ಹೆಂಗಿದೆ. ಬನ್ನಿ, ನಮ್ಮ ಕ್ಯಾಮ್ರಾ ಹೆಂಗೆ ಬೇಕು ಹಂಗೆ ವರ್ಕ್ ಮಾಡ್ಬೋದು ಇದರಲ್ಲಿ, ಅಷ್ಟು ಚೆನ್ನಾಗಿದೆ. ಅದಕ್ಕೆ ತಗೊಂಡಿರುವಂಥದ್ದು. ನೋಡಿ ಹೆಂಗೆ ಬರುತ್ತೆ ನೋಡಿ, ಆ್ಯಂಗಲ್ ನೋಡುವಂತಹ ಆ್ಯಂಗಲ್ ತುಂಬ ಚೆನ್ನಾಗಿದೆ ಅಲ್ಲ, ಸಖತ್ತಾಗಿದೆ, ಅಲ್ಟಿಮೇಟ್. ಯಾವ ಕ್ಯಾಮ್ರಾ ಏನು ಎಲ್ಲ ತಿಳಿಸ್ಕೊಡ್ತೀನಿ. ಸ್ವಲ್ಪ
ಸ್ವಲ್ಪ ದಿನ ವೇಟ್ ಮಾಡಿ, ಟೈಮ್ ಸಿಗ್ತಲ್ಲ. ಚೆನ್ನಾಗಿ ವಿಡಿಯೋ ಮಾಡೋಣ, ಗಡಬಡಿಯಲ್ಲಿ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ. ಇದೇನಾ ಅಂತ ಇದೇ ಒಂದು ನಿಮಿಷ ಮೊಬೈಲ್ನ ಮೌಂಟ್ ಮಾಡ್ಕೊಳ್ಳೋದೇ ನಮಗೆ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ಸಖತ್ತಾಗಿದೆ ಇಲ್ಲಿ ನೋಡಿ. ಮತ್ತೆ ಎಲ್ಲಿ ತೋರಿಸ್ತಾ ಇದೆಯಾ? ಒಂದು ನಿಮಿಷ ಮೌಂಟ್ ಮಾಡ್ಕೊಬಿಡ್ತೀನಿ. ಓಕೆ, ಮೊಬೈಲ್ನ ಮೌಂಟ್ ಮಾಡ್ಕೊಳ್ಳೋಣ ಅಂಥೇಳಿ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಸಿಗ್ನಲ್ಲೇ ಹೋಯ್ತು ಸ್ನೇಹಿತರೆ. ಇವಾಗ ನಮಗೆ ಲೊಕೇಶನ್ನು ನೋಡೋಕ್ಕಾಗ್ತಾಯಿಲ್ಲ. ಆಫ್ಲೈನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಮ್ಯಾಪು. ಸಮಸ್ಯೆ ಆಯಿತು. ಸಿಗ್ನಲ್ಲೂ ಇಲ್ಲ ಮೊಬೈಲ್ನಲ್ಲಿ ನನಗೆ ಫೋನ್ ಮಾಡೋದಕ್ಕೆ. ಏನು ಮಾಡೋಣ, ಇವಾಗ ಹುಡ್ಕೊಂಡು ಹೋಗ್ಬೇಕಷ್ಟೆ. ಬನ್ನಿ, ಸಖತ್ತಾಗಿದೆ ಇಲ್ಲಿ. ಏನಂತೀರ? ನಮ್ಮ ಕ್ಯಾಮ್ರಾದಲ್ಲಿ ಓನ್ಲಿ 17% ಬ್ಯಾಟ್ರಿ ಇದೆ ಅಷ್ಟೆ. ಓಕೆನಾ? ಸೊ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ನೋಡೋಣ ಬನ್ನಿ. ಸಕ್ಕತ್ತಾಗಿದೆ ಗುರು. ಸುತ್ತಮುತ್ತ ಫುಲ್ಲು ತೋಟಗಳಿದೆ. ಎಲ್ಲ ಅಡಿಕೆ ತೋಟಗಳನ್ನು ಹಾಕ್ಕೊಂಡಿದ್ದಾರೆ. ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೆಟ್ವರ್ಕ್ ಎಂಥದ್ದು ಇಲ್ಲ. ಅವ್ರದ್ದು ಹೆಸರು ಗೊತ್ತು. ಅವ್ರ ಹೆಸರನ್ನ ಕೇಳಿಬಿಟ್ಟು ಮನೆ ಎಲ್ಲಾಗುತ್ತೆ ನೋಡಿಕೊಂಡು ನಾನು ಕೆಲಸ ಮುಗಿಸ್ಕೊಂಬರ್ತೀನಿ. ನಾವು ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಓಕೆನಾ? ನೋಡಿ, ಇಲ್ಲೆಲ್ಲ ಜೇನು ಸಾಕಾಣಿಕೆ ಮಾಡ್ತಾರಂತ ಅನಿಸುತ್ತೆ. ಎಲ್ಲ ಜೇನು ಡಬ್ಬಿ ಹಾಕ್ಕೊಂಡಿದ್ದಾರೆ. ಓಕೆನಾ? ಸರಿ, ಸಿಗ್ತೀವಿ.